ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ರಿಯಲ್ಮಿ 7 ರೀಟೇಲ್ ಯೂನಿಟ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಈ ಫೋನ್ ಅನ್ನ ನಾನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು, ಹಾಗಾಗಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ಫೋನ್ ಅಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ ಒಂದು 15,000 ಒಳಗಡೆ ಒಂದು ಹೊಸ ಫೋನ್ ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ಏನೆಲ್ಲ ಒಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ, ಫೋನ್ ಹೇಗಿದೆ ಅಂತ ಎಲ್ಲ ಒಂದು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಬಿಫೋರ್ ದಟ್ ಈ ಒಂದು ಬಾಕ್ಸ್ ನ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪರ್ಸನಲಿ ನನಗೆ ಒಂದು ಬಾಕ್ಸ್ ನ ಡಿಸೈನ್ ಅಂತ ಇಷ್ಟ ಆಗಲಿಲ್ಲ. ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ರಿಯಲ್ಮಿ 7 ಅಂತ ಒಂದು ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಬ್ರಾಂಡ್ ಅಂಬಾಸಡರ್ ಸಲ್ಮಾನ್ ಬಾಯಿ ಇರುವಂತದ್ದು. ಇನ್ನ ಕೆಳಗಡೆ ಭಾಗದಲ್ಲಿ ಈ ಒಂದು ಫೋನ್ ನ ಒಂದು ಸ್ಪೆಕ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಮೀನ್ಸ್ ಮೊಬೈಲ್ ಫೋನ್ ಒಂದು ಪ್ರೈಸ್ ಆಗಿರ್ಬೋದು, ಆಮೇಲೆ ಒಂದು ವೇರಿಯಂಟ್ ಅನ್ನ ಮೆನ್ಷನ್ ಮಾಡಿರುವಂತದ್ದು. ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಒಂದಿಷ್ಟು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ಬಹು ಮುಖ್ಯವಾಗಿ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಕೂಡ ಮಾಡಿರುವಂತದ್ದು. ಹೌದು, ಇದೊಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಆಗಿರುವಂತದ್ದು. ಓಕೆ, ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಚಿಕ್ಕದಾದ ಒಂದು ಬಾಕ್ಸ್ ಕಾಣ್ತಾ ಇದೆ. ಸೊ ಒಂದು ಚಿಕ್ಕದಾದ ಬಾಕ್ಸ್ ಮೇಲೆ ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ ಅಂತ ಹೇಳಿರುವಂತದ್ದು. ಓಕೆ, ಈ ಬಾಕ್ಸ್ ನಲ್ಲಿ ನಮಗೆ ಓಪನ್ ಮಾಡಿದ ತಕ್ಷಣನೇ ಒಂದು ಸಿಮ್ ಕಾರ್ಡ್ ನ ಓಪನ್ ಮಾಡಕ್ಕೆ, ಸಿಮ್ ಕಾರ್ಡ್ ಟ್ರೀನ ಓಪನ್ ಮಾಡಕ್ಕೆ ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಟ್ಟಿರುವಂತದ್ದು. ಇದಾದ ನಂತರ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದಿಷ್ಟು ಪೇಪರ್ಸ್ ಇದೆ, ಇವೆಲ್ಲ ಸೈಡ್ ಅಲ್ಲಿ ಇಡೋಣ. ಸೊ ಇದಾದ ನಂತರ ನೆಕ್ಸ್ಟ್ ಮೊಬೈಲ್ ಫೋನ್ ಕಾಣ್ತಾ ಇದೆ. ಓಕೆ, ಒಂದು ಡಿವೈಸ್ ಅನ್ನು ಸಹಿತ ಪಕ್ಕಕ್ಕೆ ಇಡೋಣ. ಇದಾದ ನಂತರ ಈ ಒಂದು ಬಾಕ್ಸ್ ನಲ್ಲಿ ಮೊಬೈಲ್ ಫೋನ್ ಚಾರ್ಜ್ ಮಾಡಕ್ಕೆ ಅಂತ 30 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರುವಂತದ್ದು. ಆಮೇಲೆ ಒಂದು USB ಕೇಬಲ್ ಕೊಟ್ಟಿದ್ದಾರೆ, USB ಟು ಟೈಪ್ ಸಿ ಕೇಬಲ್ ಇರುವಂತದ್ದು. ಓಕೆ, ಮೊಬೈಲ್ ಫೋನ್ ಒಂದು ಮೇಲ್ಗಡೆ ಇರತಕ್ಕಂತ ಕವರ್ ನ ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ, ವಾವ್, ಸೂಪರ್ ಆಗಿದೆ ನೋಡಿ ಫೋನ್. ಓಕೆ, ಸ್ಕ್ರೀನ್ ಮೇಲ್ಗಡೆ ಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಕೂಡ ಇದೆ, ಇದನ್ನು ಕೂಡ ರಿಮೂವ್ ಮಾಡೋಣ. ಓವರ್ ಆಲ್ ಆಗಿ ಈ ಒಂದು ಬಾಕ್ಸ್ ನಲ್ಲಿ ಮೊಬೈಲ್ ಫೋನ್ ಜೊತೆ ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದಿಷ್ಟು ಪೇಪರ್ಸ್ ಇರುವಂತದ್ದು, ಯೂಸರ್ ಮ್ಯಾನುವಲ್ ಮತ್ತೆ ವಾರಂಟಿ ಕಾರ್ಡ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ಫೋನ್ ಚಾರ್ಜ್ ಮಾಡಕ್ಕೆ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಜೊತೆಗೆ ಒಂದು USB ಕೇಬಲ್ ನ ಕೊಟ್ಟಿದ್ದಾರೆ. ಓಕೆ, ಈಗ ಮೊಬೈಲ್ ಫೋನ್ ಅನ್ನ ಆನ್ ಮಾಡೋಣ. ಅದಕ್ಕಿಂತ ಮೊದಲು ನೀಡ್ಸ್ ಪಬ್ಲಿಕ್ ನಲ್ಲಿ ಬರ್ತಕ್ಕಂಥ ಎಲ್ಲ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ, ಹೆಲ್ಪ್ಫುಲ್ ಆಗ್ತಾ ಇತ್ತು ಅಂತಂದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಓಕೆ, ನಾ ಮೊದಲನೇದಾಗಿ ಈ ಫೋನ್ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರ ಕೈಲಿ ಒಂಥರ ಫ್ಲಾಕ್ಸಿ ಫೋನ್ ಹಿಡ್ಕೊಂಡಿದೀವಿ ಅಂತ ಫೀಲ್ ಆಗುತ್ತೆ. ಹಿಂದ್ಗಡೆ ಭಾಗದಲ್ಲಿ ಒಂದು ಪ್ರೀಮಿಯಂ ಲುಕ್ ಇದ್ರೂ ಕೂಡ ಇದೊಂದು ಪ್ಲಾಸ್ಟಿಕ್ ಬಾಡಿ ಅಂತ ಹೇಳ್ಬೋದು. ನೋಡಕ್ಕೆ ಗ್ಲಾಸ್ ಬಾಡಿ ತರನೇ ನಮಗೆ ಲುಕ್ ಕಾಣಿಸುತ್ತೆ, ಬಟ್ ಸ್ಟಿಲ್ ಇಟ್ಸ್ ಎ ಪ್ಲಾಸ್ಟಿಕ್ ಬಾಡಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಫೋನ್ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಂತ ಏನು ವಿಶೇಷತೆ ಏನಿಲ್ಲ ಅಂತ ನನಗನ್ನಿಸ್ತು. ಸೊ ಇನ್ನ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಡಿಸೈನ್ ನಾವು ನೋಡಬಹುದು. ಒಂದು ಹಿಂದ್ಗಡೆ ಭಾಗದಲ್ಲಿ ಕ್ವೈಡ್ ಕ್ಯಾಮೆರಾ ಸೆಟಪ್ ಇದೆ. ಆಮೇಲೆ ಕೆಳಗಡೆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದಿಷ್ಟು ಪೋರ್ಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಪೀಕರ್ ಇದೆ, ಟೈಪ್ ಸಿ ಪೋರ್ಟ್ ಇರುವಂತದ್ದು. ಆಮೇಲೆ ಮೈಕ್ರೋಫೋನ್ ಕೊಟ್ಟಿದ್ದಾರೆ, 3.5 ಆಡಿಯೋ ಜಾಕ್ ಇಲ್ಲಿ ನಾವು ನೋಡಬಹುದು. ಇನ್ನ ಫೋನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದ್ 2 ಕೀ ಕೊಟ್ಟಿದ್ದಾರೆ ನೋಡಿ, ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಕೀ. ಇದಾದ ನಂತರ ಸಿಮ್ ಕಾರ್ಡ್ ಟ್ರೇ ನಾವು ನೋಡಬಹುದು. ಇನ್ನ ಮೇಲ್ಗಡೆ ಭಾಗದಲ್ಲಿ ಯಾವುದೇ ಒಂದು ಕೀಸ್ ಅನ್ನ ಇಲ್ಲಿ ಕೊಟ್ಟಿಲ್ಲ. ಇನ್ನ ಮೊಬೈಲ್ ಫೋನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೂಡ ಇದರಲ್ಲಿ ಇರುವಂತದ್ದು. ಇನ್ನ ಓವರ್ ಆಲ್ ಆಗಿ ಈ ಫೋನ್ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಂತ ಏನು ಗ್ರೇಟ್ ಅಂತ ನನಗೆ ಅನಿಸ್ಲಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈ ಫೋನ್ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದರಲ್ಲಿ 6.5 ಇಂಚಸ್ ನ ಒಂದು IPS LCD ಡಿಸ್ಪ್ಲೇ ಇದಾಗಿರುವಂತದ್ದು. 90 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ಇಲ್ಲಿ ನಾವು ನೋಡಬಹುದು. 480 ನಿಟ್ಸ್ ಬ್ರೈಟ್ನೆಸ್ ಕೂಡ ಇರುವಂತದ್ದು. ಹಾಗಾಗಿ ನೀವು ಇದನ್ನ ಫೋನ್ ನ ಡೇ ಟೈಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಹೊರಗಡೆ ಬಿಸಿಲಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತಂದ್ರು ಸ್ಕ್ರೀನ್ ತುಂಬಾ ನಿಮಗೆ ಬ್ರೈಟ್ ಆಗಿ ಕಾಣುತ್ತೆ. ಸೊ ನಾ ಬೆಜಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೇಲ್ಗಡೆ ಮತ್ತು ಕೆಳಗಡೆ ಭಾಗದಲ್ಲಿ ಒಂದು ಎವರೇಜ್ ಬೆಜಲ್ಸ್ ನಾವು ನೋಡಬಹುದು. ಆಮೇಲೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಈ ಒಂದು ಸ್ಕ್ರೀನ್ ಗೆ ಇರುವಂತದ್ದು. ಓವರ್ ಆಲ್ ಆಗಿ ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದ್ರೂ ಕೂಡ ನನಗೆ ಫೋನ್ ಯೂಸ್ ಮಾಡುವಾಗ ಅಂತ ಏನು ಗ್ರೇಟ್ನೆಸ್ ಏನು ಅನಿಸ್ಲಿಲ್ಲ, ಓಕೆ ಅಂತ ಅನಿಸ್ತು. ಓಕೆ, ನೆಕ್ಸ್ಟ್ ಈ ಫೋನ್ ಒಂದು ಸ್ಪೆಕ್ಸ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಫೋನ್ ಅಲ್ಲಿ MediaTek Helio G95 ಪ್ರೊಸೆಸರ್ ಜೊತೆ 6+64 8+128 GB ಒಂದು 2 ವೇರಿಯಂಟ್ ಅವೈಲೇಬಲ್ ಇದೆ. ಇವಾಗ ನನ್ನ ಹತ್ರ ಇರೋದು 6+64 GB ಒಂದು ವೇರಿಯಂಟ್ ಇದಾಗಿರುವಂತದ್ದು. ಇನ್ನ ಈ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಫೋನ್ ಅಲ್ಲಿ AFS 2.1 ಇದೆ, LPDDR4 RAM ಇರುವಂತದ್ದು. ಇನ್ನ ವಿಶೇಷವಾಗಿ ಈ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾ ಜನ ರಿವ್ಯೂ ಯೂನಿಟ್ ಅನ್ನು ಅನ್ಬಾಕ್ಸಿಂಗ್ ಮಾಡುವಾಗ ಆಮೇಲೆ ರಿಯಲ್ಮಿ ಲಾಂಚಿಂಗ್ ಇವೆಂಟ್ ಅಲ್ಲಿ ಸಹಿತ G95 ಹೊಂದಿರತಕ್ಕಂತ ಒಂದು ಮೊದಲ ಫೋನ್ ಇದು ಅಂತ ಹೇಳಿದ್ರು ಇಂಡಿಯಾದಲ್ಲಿ. ಬಟ್ ಇದರಲ್ಲಿ ಅಂತ ವಿಶೇಷ
ಅವಶ್ಯಕತೆ ಏನು ಇಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಆಲ್ರೆಡಿ ರಿಯಲ್ಮಿ 6 ಮತ್ತು 6i ನಲ್ಲಿ ಮೀಡಿಯಾಟೆಕ್ನ Helio G90 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ನಿಜ ಹೇಳಬೇಕು ಅಂತಂದ್ರೆ G90Tಗೂ ಮತ್ತು G95ಗೂ ಯಾವುದೇ ಒಂದು ಡಿಫ್ರೆನ್ಸ್ ನಮ್ಗೆ ಕಾಣಲ್ಲ, ಸೇಮ್ CPU ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು G90T ನಲ್ಲಿ 800 MHz GPU ನಾವು ನೋಡಬಹುದು, ಬಟ್ ಇದರಲ್ಲಿ 900 GPU ನ ರಿಪ್ಲೇಸ್ ಮಾಡಿದ್ದಾರೆ, ಬಿಟ್ಟರೆ ಬೇರೆ ಏನು ಇಲ್ಲ ಇದರಲ್ಲಿ. ಬಟ್ ಇದರಲ್ಲಿ ಒಂದು ಬೆಟರ್ GPU ಇರೋದ್ರಿಂದ ಒಂದು ಗೇಮ್ಸ್ ಗಳ ನಾವು ಆರಾಮಾಗಿ ಸ್ಮೂತ್ ಆಗಿ ಆಡಬಹುದು. ಇದೊಂದು ಗೇಮಿಂಗ್ ಚಿಪ್ಸೆಟ್ ಅಂತ ಹೇಳ್ಬೋದು. ಇವನ್ ನೀವು ಒಂದು ಕಾಲ್ ಆಫ್ ಡ್ಯೂಟಿ ಗೇಮ್ ಅನ್ನು ಸಹಿತ ವಿತೌಟ್ ಲ್ಯಾಗ್ ನೀವು ಆಡಬಹುದು. ಗೇಮಿಂಗ್ ಪರ್ಫಾರ್ಮೆನ್ಸ್ ಈ ಒಂದು ಚಿಪ್ಸೆಟ್ ನಲ್ಲಿ ಒಂದು ಆಸಮ್ ಆಗಿದೆ. ಆಮೇಲೆ 90 Hz ರಿಫ್ರೆಶರ್ ರೇಟ್ ಇರೋದ್ರಿಂದ ಒಂದು ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಈ ಒಂದು ಮೊಬೈಲ್ ಫೋನಲ್ಲಿ ನಿಮಗೆ ಸಿಗುತ್ತೆ. ಇವನ್ ನೀವು ನಾರ್ಮಲ್ ಯೂಸೇಜ್ಗೆ ಸಹಿತ ಈ ಒಂದು ಫೋನ್ ಚೂಸ್ ಮಾಡಬಹುದು. ಡೇ ಟು ಡೇ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಇದೊಂದು ಬೆಸ್ಟ್ ಫೋನ್ ಇದಾಗಿರುವಂತದ್ದು. ಇನ್ನ ನೆಕ್ಸ್ಟ್ ಒಂದು ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ 5000 mAh ಲಾರ್ಜ್ ಕೆಪಾಸಿಟಿ ಇರತಕ್ಕಂಥ ಒಂದು ಬ್ಯಾಟರಿ ಈ ಒಂದು ಮೊಬೈಲ್ ಫೋನ್ ಹೊಂದಿರುವಂತದ್ದು. ನೀವೇನಾದ್ರೂ ಡೇ ಟು ಡೇ ಯೂಸ್ ಮಾಡ್ತೀರಾ ಅಂತಂದ್ರೆ, ಲೈಟ್ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಆರಾಮಾಗಿ 1 ರಿಂದ 1.5 ದಿವಸ ಬರುತ್ತೆ. ಅಷ್ಟೇ ಅಲ್ಲದೆ ಇದ್ರ ಜೊತೆ 30 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 65 ಮಿನಿಟ್ಸ್ ಅಲ್ಲಿ ಈ ಒಂದು ಮೊಬೈಲ್ ಫೋನ್ ಕಂಪ್ಲೀಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ಈ ಒಂದು ಫೋನ್ ಒಂದು ಬೆಂಚ್ ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆ ಒಂದು ನಿಯರ್ಲಿ ಒಂದು 3 lakhs ವರೆಗೂ ಬರುತ್ತೆ ಬೆಂಚ್ ಮಾರ್ಕ್. ಹಾಗಾಗಿ ಈ ಒಂದು ಬೆಂಚ್ ಮಾರ್ಕ್ ನಾವು ಆರಾಮಾಗಿ ಒಪ್ಕೊಳ್ಬಹುದು. ಒಂದು ಬೆಸ್ಟ್ ಆದ ಒಂದು ಬೆಂಚ್ ಮಾರ್ಕ್ ಇದಾಗಿರುವಂತದ್ದು. ಓಕೆನಾ, ನೆಕ್ಸ್ಟ್ ಕ್ಯಾಮರಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ 64 MP ಒಂದು ಕ್ವಾಡ್ ಕ್ಯಾಮರಾ ಸೆಟಪ್ ನೀವು ನೋಡಬಹುದು. 64 MP ಜೊತೆಗೆ ಸೋನಿ ಅವರ ಒಂದು IMX682 ಸೆನ್ಸರ್ ನಲ್ಲಿ ಕೊಟ್ಟಿರುವಂತದ್ದು. 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾ ಇದೆ, 2 MP ಬ್ಲಾಕ್ ಅಂಡ್ ವೈಟ್ ಲೆನ್ಸ್ ಇದೆ, ಆಮೇಲೆ 2 MP ಒಂದು ಮ್ಯಾಕ್ರೋ ಲೆನ್ಸ್ ಅನ್ನ ನೀವು ನೋಡಬಹುದು. ಸೊ ಒಂದಿಷ್ಟು ಸ್ಯಾಂಪಲ್ ಪಿಕ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಹೇಗಿದೆ ಒಂದು ಕ್ಯಾಮರಾ ಕ್ವಾಲಿಟಿ ಅಂತ ನನಗೆ ಮಿಸ್ ಮಾಡಿದೆ, ನೀವು ತಿಳಿಸಿ. ಆಮೇಲೆ ಒಂದು 2 MP ಬ್ಲಾಕ್ ಅಂಡ್ ವೈಟ್ ಲೆನ್ಸ್ ಮತ್ತು 2 MP ಒಂದು ಮ್ಯಾಕ್ರೋ ಲೆನ್ಸ್ ಅನ್ನ ಸುಮ್ಮನೆ ಹೆಸರಿಗಷ್ಟೇ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಈ ಒಂದು 2 MP ಕ್ಯಾಮರಾದಲ್ಲಿ ನಾವು ಹೆಚ್ಚಿನ ಒಂದು ಕ್ಲಾರಿಟಿನ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ. ಸೊ ಇನ್ನ ನೆಕ್ಸ್ಟ್ ಫ್ರಂಟ್ ಕ್ಯಾಮರಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ ಒಂದು ಫ್ರಂಟ್ ಅಲ್ಲಿ 16 MP ಒಂದು ಇನ್ ಡಿಸ್ಪ್ಲೇ ಒಂದು ಕ್ಯಾಮರಾವನ್ನು ಸೆಲ್ಫಿ ಕ್ಯಾಮರಾ ಇಲ್ಲಿ ಕೊಟ್ಟಿರುವಂತದ್ದು. ಇವನ್ ಸೆಲ್ಫಿ ಕ್ಯಾಮರಾ ಸಹಿತ ಟೆಸ್ಟ್ ಮಾಡಿದಾಗ ಅಂತ ಒಂದು ಗ್ರೇಟ್ ಕ್ವಾಲಿಟಿ ಪಿಕ್ಸ್ ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಸ್ಕಿನ್ ಟ್ಯೂನ್ ಎಲ್ಲ ಒಂದು ಚೆನ್ನಾಗಿ ಬರುತ್ತೆ, ಬಟ್ ಸ್ಟಿಲ್ ಒಂದು ಜಾಸ್ತಿ ಎಕ್ಸ್ಪೋಜರ್ ಇದೆ ಅಂತ ನನಗೆ ಅನಿಸ್ತು. ಇವನ್ ಪೋರ್ಟ್ರೇಟ್ ಮಾಡಲಿ ಫೋಟೋಸ್ ಗಳನ್ನ ತೆಗೆದಾಗ ಹಿಂದ್ಗಡೆ ನೋಡ್ತಾ ಇದ್ರೆ ಒಂದು ಬ್ಲರ್ ಆಗಿರೋದು ತುಂಬಾ ಆರ್ಟಿಫಿಷಿಯಲ್ ಅಂತ ನನಗೆ ಅನಿಸ್ತು. ಈ ಒಂದು ಸ್ಯಾಂಪಲ್ ಪಿಕ್ಸ್ ಗಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಮಿಸ್ ಮಾಡಿದೆ, ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ, ನೆಕ್ಸ್ಟ್ ಈ ಫೋನ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬ್ಲೂಟೂತ್ 5.0 ವರ್ಷನ್ ಇದೆ, ವೈಫೈ ಕಾಲಿಂಗ್ ಇದೆ, ಆಮೇಲೆ ಡುವೆಲ್ 4G ವೋಲ್ಟಿ ಇರುವಂತದ್ದು. ಆಮೇಲೆ ಎಲ್ಲ ಒಂದು ಕನೆಕ್ಟಿವಿಟಿ ಆಪ್ಷನ್ಸ್ ಈ ಒಂದು ಫೋನ್ ಅಲ್ಲಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಫೋನ್ ಅಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇರುವಂತದ್ದು. ತುಂಬಾ ಕ್ವಿಕ್ ಆಗಿ ಇದು ಇದಾಗುತ್ತೆ ಆಯ್ತಾ, ನೋಡ್ತಾ ಇದ್ದೀರಾ, ತುಂಬಾ ಕ್ವಿಕ್ ಆಗಿ ಇದು ಅನ್ಲಾಕ್ ಆಗುತ್ತೆ, ವಿತ್ ಇನ್ ಸೆಕೆಂಡ್ ಅಲ್ಲಿ ಆಗುತ್ತೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇನ್ನು ನೆಕ್ಸ್ಟ್ ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇವನ್ ಫೇಸ್ ಅನ್ಲಾಕ್ ಕೂಡ ತುಂಬಾ ಕ್ವಿಕ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಕ್ವಿಕ್ ಆಗುತ್ತೆ ನೋಡಿ, ತುಂಬಾ ಕ್ವಿಕ್ ಆಗುತ್ತೆ ಫೇಸ್ ಅನ್ಲಾಕ್ ಕೂಡ. ಸೆಕ್ಯೂರಿಟಿ ಫೀಚರ್ ನನಗೆ ತುಂಬಾ ಇಷ್ಟ ಆಯ್ತು ಈ ಫೋನ್ ಅಲ್ಲಿ. ಯಾವುದೇ ಒಂದು ಡಿಲೇ ಆಗಲ್ಲ, ವಿತ್ ಇನ್ ಸೆಕೆಂಡ್ ಅಲ್ಲಿ ಇದು ಅನ್ಲಾಕ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಈ ಫೋನ್ ಒಂದು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದಿಷ್ಟು ಸಾಂಗ್ಸ್ ಗಳನ್ನ ಪ್ಲೇ ಮಾಡಿದಾಗ ಹೈ ವ್ಯಾಲ್ಯೂಮ್ ಇಟ್ಟಾಗ ಒಂದಿಷ್ಟು ಡಿಸ್ಟ್ರಕ್ಷನ್ಸ್ ಬರ್ತಾ ಇತ್ತು, ಬಟ್ ವ್ಯಾಲ್ಯೂಮ್ ಕಡಿಮೆ ಮಾಡಿದಾಗ ಓಕೆ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಈ ಒಂದು ಫೋನ್ ಅಲ್ಲಿ ಒಂದು ಆಡಿಯೋ ಕ್ವಾಲಿಟಿ ಅಂತ ಏನ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಇನ್ನ ಓವರ್ ಆಗಿ ಈ ಫೋನ್ ಪರ್ಚೇಸ್ ಮಾಡಬಹುದಾ ಅಂತ ಕೇಳ್ತೀರಾ ಅಂತಂದ್ರೆ ನಿಮ್ಮ ಬಜೆಟ್ ಕೇವಲ 15,000 ರೂಪಾಯಿ ಮಾತ್ರ ಇದೆ. 15,000 ಒಳಗಡೆ ನಾನು ಫೋನ್ ತಗೋಬೇಕು ಅನ್ಕೊಂಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ. ಅಪ್ ಟು 20 ವರೆಗೂ ನಡೆಯುತ್ತೆ ಅಂತಂದ್ರೆ ಇದ್ರ ಬದಲಾಗಿ ನೀವು 7 Pro ನ ತಗೊಳ್ಳಿ. ಯಾಕಂದ್ರೆ ಅಲ್ಲಿ ನಿಮಗೆ ಒಂದು ಬೆಸ್ಟ್ ಆದ ಡಿಸ್ಪ್ಲೇ ಸಿಗ್ತಾ ಇದೆ, ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಆಮೇಲೆ ಆ ಫೋನ್ ಅಲ್ಲಿ ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಫೋಟೋಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ಇವನ್ ಪ್ರೊಸೆಸರ್ ಕೂಡ ಅಲ್ಲಿ ಚೇಂಜ್ ಆಗುತ್ತೆ. ಬಟ್ 15,000 ರೂಪಾಯಿದಲ್ಲಿ ಇದು ಬೆಸ್ಟ್ ಆಪ್ಷನ್. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಹೇಳಬೇಕು ಅಂತಂದ್ರೆ 15,000 ರೂಪಾಯಿ ಬಜೆಟ್ ನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿದ್ದಾರೆ, ಹಾಗಾಗಿ ನನಗೆ ಇದು ಅಂತ ಇಷ್ಟ ಆಗಲಿಲ್ಲ. ಆಮೇಲೆ ಇದರ ಲುಕ್ ಮತ್ತು ಡಿಸೈನ್ ಕೂಡ ನನಗೆ ಪರ್ಸನಲಿ ಇಷ್ಟ ಆಗಲಿಲ್ಲ. ಇನ್ ಕೇಸ್ ನೀವು ಈ ಫೋನ್ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಮಿಸ್ ಮಾಡದೆ ಇದಕ್ಕೊಂದು ಬ್ಯಾಕ್ ಕೇಸ್ ನೀವು ಕಂಪಲ್ಸರಿ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಬೇಗ ಇದು ಸ್ಕ್ರಾಚಸ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಈ ಒಂದು ಫೋನ್ ಒಂದು ಕಂಪ್ಲೀಟ್ ಆದ ರಿವ್ಯೂ ನಿಮಗೆ ಸಿಕ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.